ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಲಾಸ್ಟ್ 2 ವೀಡಿಯೋಸ್ಗಳಿಗೆ ನೀವು ಭಾಳಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಆ ರೆಸ್ಪಾನ್ಸ್ ನೋಡಿ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕಂತ ಪ್ರೋತ್ಸಾಹ ಬಂದಿದೆ. ಸೊ ಇನ್ಮೇಲಿಂದಾಗಿ ನಾನು ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ವೀಡಿಯೋಸ್ ಹಾಕ್ತೀನಿ. ಸೊ ದ್ಯಾಟ್ ನಿಮ್ಗೆ ಒಳ್ಳೆ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ಸೀರೀಸಲ್ಲಿ ನಾನು ಫಸ್ಟ್ ಗೂಗಲ್ ಆ್ಯಡ್ಸ್ ಕವರ್ ಮಾಡ್ತೀನಿ, ಆಮೇಲೆ ಫೇಸ್ಬುಕ್ ಆ್ಯಡ್ಸ್, ಆಮೇಲೆ ನಾನು ಕೋರಾ, ಆಮೇಲೆ ಲಿಂಕ್ಡ್ಇನ್, ಆಮೇಲೆ ಮತ್ತಷ್ಟು ಅಪ್ಡೇಟ್ಸ್ ಆಗಲಿ, CRO ಆಗಲಿ, ಮತ್ತು ಒಂದು ಬಿಸ್ನೆಸ್ ನಡೆಸೋದಕ್ಕೆ ಏನೇನು ಡಿಜಿಟಲ್ ಮೀಡಿಯಮ್ ಬೇಕು, ಅದನ್ನು ಹೆಂಗೆ ನಾವು ಗ್ರೋ ಮಾಡ್ಬೇಕನ್ನೋದು ನಾನು ಕಂಪ್ಲೀಟ್ ಈ ಯೂಟ್ಯೂಬ್ ಚಾನಲ್ ನಾನು ಫ್ರೀ ಆಫ್ ಕಾಸ್ಟ್ ಬಿಡ್ತೀನಿ. ಸೊ ನೀವು ಅಕಸ್ಮಾತ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿ ಇದೆ, ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಸೊ ನಾವು ಈ ವಿಡಿಯೋದಲ್ಲಿ ಏನಂದರೆ ಬೇಸಿಕ್ ಟರ್ಮ್ಸ್ ಆಫ್ ಗೂಗಲ್ ಆ್ಯಡ್ಸ್ ಕಲಿತಾ ಇದ್ದೀವಿ ಕನ್ನಡದಲ್ಲಿ. ಸೊ ಏನು ಇದು ಬೇಸಿಕ್ ಟರ್ಮ್ಸ್ ಅಂದರೆ ಒಂಥರ ABCD ಇದ್ದಂಗೆ. ಸೊ ಹೆಂಗೆ ನಿಮಗೆ ಪ್ರತಿಯೊಂದು ವ್ಯಕ್ತಿಗೆ ಹೆಸರಿರುತ್ತೋ ಹಂಗೆ ಗೂಗಲ್ ಆ್ಯಡ್ಸಲ್ಲೂ ಕೆಲವೊಂದು ಮೆಟ್ರಿಕ್ಸ್ಗಳಿಗೆ ಒಂದು ಹೆಸರಿರುತ್ತೆ. ಸೊ ಈ ಹೆಸರು ಕಲಿಯೋದು ಭಾಳ ಇಂಪಾರ್ಟೆಂಟು, ಬಟ್ ಅದು ಏನು ಸಿಗ್ನಿಫೈ ಮಾಡುತ್ತೆ ಬಿಸ್ನೆಸ್ಸಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನಾವೇನು ಮಾಡೋಣ, ಈ ವಿಡಿಯೋದಲ್ಲಿ ಕೆಲವೊಂದು ಟರ್ಮ್ಸ್ ಲೈಕ್ ಕ್ಲಿಕ್ಸ್ ಅಂದ್ರೇನು, ಇಂಪ್ರೆಷನ್ ಅಂದ್ರೇನು, CTR ಅಂದ್ರೇನು, CPC ಅಂದ್ರೇನು. ಸೊ ಇದು ಒಂದು 4 ಟಾಪಿಕ್ ತುಂಬ ಬೇಸಿಕ್ಕು. ಆ್ಯಂಡ್ ನಾನು ನಿಮ್ಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನೀವೇನು ಹೆದರ್ಕೋಬೇಕಾಗಿಲ್ಲ, ನಿಮ್ಗೆ ಯಾವ ಎಕ್ಸ್ಪರ್ಟ್ ಆಗೋಕ್ಕೂ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾನು ಬೇಸಿಕ್ ಟು ಬೇಸಿಕ್ ನಾನು ಹೇಳ್ಕೊಡ್ತೀನಿ. ಯಾವಾಗ ನೀವು ಬೇಸಿಕ್ ಕಲಿತೀರೋ ಆಮೇಲೆ ನಾನು ಅಡ್ವಾನ್ಸ್ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಟರ್ಮ್ಸ್ ಆಫ್ ಗೂಗಲ್ ಆ್ಯಡ್ಸ್ ಅಂದರೆ ಏನೇನು ಇರ್ಬೋದು, ಬೇಸಿಕ್ ಆ್ಯಡ್ಸ್ ಏನೇನು ಗೊತ್ತಿರಬೇಕು, ಆ್ಯಂಡ್ ಇಂಟರ್ವ್ಯೂಗೆ ನಿಮ್ಗೆ ಹೆಲ್ಪ್ ಆಗೋದು ಕೂಡ ಈ ಟಾಪಿಕ್ಸ್ ಕಲ್ತ್ರೆ. ಓಕೆನಾ? ಸೊ ಬನ್ನಿ, ಜಾಸ್ತಿ ತಡ ಮಾಡಿದೆ, ಟಾಪಿಕ್ ಸ್ಟಾರ್ಟ್ ಮಾಡಿದ್ದನ್ನು. ಓಕೆ, ಸೊ ಆ್ಯಸ್ ಯು ನೋ, ಇದೊಂದು ಗೂಗಲ್ ಆ್ಯಡ್ಸ್ ಕೋರ್ಸ್. ನಾನು ಇದನ್ನು ಕನ್ನಡದಲ್ಲೇ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಓಕೆ, ಆ್ಯಂಡ್ ನನ್ನ ಕ್ರೆಡಿಬಿಲಿಟಿ, ನನಗೇನು ಅರ್ಹತೆ ಇದೆ ಅನ್ನೋದಕ್ಕೆ ನನಗೆ 4 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಈ ಫೀಲ್ಡಲ್ಲಿ. ಅಂದರೆ ನಾನು ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ 4 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ವರ್ಕ್ಡ್ ಅರೌಂಡ್ ಲೈಕ್ 50+ ಕ್ಲೈಂಟ್ಸ್. ನಾನು ತುಂಬ ದೊಡ್ಡ ಕಂಪ್ನಿ ಕೆಲಸ ಮಾಡಿದ್ದೀನಿ. ಆ ಕಂಪ್ನಿ ಏನಂದರೆ ಪರ್ ಮಂತೆ ₹1 ಕೋಟಿ ಬಜೆಟ್ ಇರುತ್ತೆ. ಸೊ ಆ ಲೆವೆಲ್ ಬಜೆಟ್ ಕೂಡ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಸೊ ಇದೊಂದು ಕೆಲವೊಂದು ಬ್ರ್ಯಾಂಡ್ಸ್ಗಳು, ಸೊ ಕೆಲವೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಹ್ಯಾಂಡಲ್ ಮಾಡಿದ್ದೀನಿ, ಇಂಡಿಯನ್ ಬ್ರ್ಯಾಂಡ್ಸ್ ಕೂಡ ಹ್ಯಾಂಡಲ್ ಮಾಡಿದ್ದೀನಿ. ಬಟ್ ಜಾಸ್ತಿ ನಾನು ಏನಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಹ್ಯಾಂಡಲ್ ಮಾಡಿರೋದು. ಸೊ ಇದನ್ನು ಕ್ರೆಡಿಬಿಲಿಟಿ. ಸೊ ಈಗ ಕಮಿಂಗ್ ಟು ದ ಟಾಪಿಕ್. ಸೊ ಏನಂದರೆ ಸ್ನೇಹಿತರೆ, ಇಲ್ಲಿ ಒಂದು ಬೇಸಿಕ್ ಗೂಗಲ್ ಆ್ಯಡ್ಸಲ್ಲಿ ಒಂದು ಯಾವ ಮೆಟ್ರಿಕ್ ಮೇಲೆ ನಿಂತಿದೆ ಅಂದರೆ ಕ್ಲಿಕ್ ಮೇಲೆ ನಿಂತಿದೆ ಗೂಗಲ್ ಆ್ಯಡ್ಸು. ಸೊ ಏನು ಆ್ಯಕ್ಚುಲಿ ಕ್ಲಿಕ್ ಅಂದರೆ, ವೆನ್ ಸಮ್ವನ್ ಕ್ಲಿಕ್ಸ್ ಯುವರ್ ಆ್ಯಡ್ ಲೈಕ್ ಆನ್ ದ ಬ್ಲೂ ಹೆಡ್ಲೈನ್ ಆರ್ ಫೋನ್ ನಂಬರ್ ಆಫ್ ಅ ಟೆಕ್ಸ್ಟ್ ಆ್ಯಡ್, ಗೂಗಲ್ ಆ್ಯಡ್ಸ್ ಅಕೌಂಟ್ ಕೌಂಟ್ಸ್ ದಟ್ ಎಸ್ ಕ್ಲಿಕ್. ಸೊ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಗೂಗಲ್ ಆ್ಯಡ್ಸಲ್ಲಿ ನೀವು ಅಕಸ್ಮಾತ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಟೈಪ್ ಮಾಡ್ತೀರಲ್ವಾ, ಫಾರ್ ಎಕ್ಸಾಂಪಲ್ 2 BHK ಫ್ಲ್ಯಾಟ್ಸ್ ಫಾರ್ ಸೇಲ್ ಅಲ್ವಾ, ಒಂದು ಕೀವರ್ಡು. ಓಕೆ, ಸೊ ಆ ಕೀವರ್ಡ್ ಇದ್ದಾಗ ನಿಮ್ಗೆ ಕೆಲವೊಂದು ರಿಸಲ್ಟ್ಸ್ಗಳು ಬರುತ್ತೆ ಸರ್ಚ್ ರಿಸಲ್ಟಲ್ಲಿ. ಓಕೆ, ಸೊ ಅದ್ರಲ್ಲಿ ನೀವು ನೋಡ್ಬೇಕಾದ್ರೆ ನೀವು ಏನು ಕ್ಲಿಕ್ ಮಾಡ್ತೀರಲ್ಲ, ಆ ಕ್ಲಿಕ್ಕಿಗೆ ನೀವು ದುಡ್ಡು ಕೊಡ್ತಾಯಿದ್ದೀರಾ. ಓಕೆ, ಸೊ ಅದು ಎಷ್ಟು ಕ್ಲಿಕ್ಸ್ ಆಗಿದೆ ಅನ್ನೋದಕ್ಕೆ ಒಂದು ಮೆಟ್ರಿಕ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ಕಾಲ್ ಇಟ್ ಎಸ್ ಕ್ಲಿಕ್ಸ್. ಸೊ ನೀವು ಗೂಗಲ್ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಹೋಗ್ತಾ ಮುಂದೆ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಕ್ಲಿಕ್ಸ್ ಅಂದರೆ ಏನು, ಇಂಪ್ರೆಷನ್ ಅಂದರೆ ಏನು. ಕ್ಲಿಕ್ಸ್ ಏನಂದರೆ ನೀವು ಒಂದು ಆ್ಯಡ್ ನೋಡಿಬಿಟ್ಟು ಕ್ಲಿಕ್ ಮಾಡಿದ್ರೆ, 1 ಕ್ಲಿಕ್ ಮಾಡಿದ್ರೆ ಅದು 1 ಕ್ಲಿಕ್ಕು, 2 ಕ್ಲಿಕ್ ಮಾಡಿದ್ರೆ 2 ಕ್ಲಿಕ್ಕು. ಓಕೆನಾ? ಸೊ ಇದು ಏನಕ್ಕಪ್ಪ ಮೆಟ್ರಿಕ್ ಕಲಿಬೇಕಂದ್ರೆ ನಿಮ್ಗೆ ಹೋಗ್ತಾ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಏನಕ್ಕೆ ಈ ಕ್ಲಿಕ್ ಅನ್ನೋದು ಮೆಟ್ರಿಕ್ ಇಂಪಾರ್ಟೆಂಟು ಅಂತ. ಓಕೆ, ಸೊ ಇದೊಂದು ನಾರ್ಮಲ್ ಆ್ಯಡು ನೀವು ನೋಡಿರ್ತೀರ. ಸೊ ಇದೊಂದು ROI ಡ್ರಿವನ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತ ಹೇಳಿ ಒಂದು ಏಜೆನ್ಸಿ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡ್ಯಾಶ್ಬೋರ್ಡ್ಲಿ 1 ಕ್ಲಿಕ್ ಆಗಿಂದ ರೆಕಾರ್ಡ್ ಆಗುತ್ತೆ. ಸೊ ಇದು ಬೇಸಿಕ್ ಕ್ಲಿಕ್ಸ್ ಅಂದರೆ ಅಂತ. ಓಕೆ, ಇಂಪ್ರೆಷನ್. ಸೊ ಇಂಪ್ರೆಷನ್ ಅಂದರೆ ಏನು ಇಲ್ಲಿ? ಆ್ಯನ್ ಇಂಪ್ರೆಷನ್ ಈಸ್ ಕೌಂಟೆಡ್ ಈಚ್ ಟೈಮ್ ಯುವರ್ ಆ್ಯಡ್ ಇಸ್ ಶೋನ್ ಆನ್ ಅ ಸರ್ಚ್ ರಿಸಲ್ಟ್ ಪೇಜ್ ಆರ್ ಅದರ್ ಸೈಟ್ ಆನ್ ದ ಗೂಗಲ್ ನೆಟ್ವರ್ಕ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಸರ್ಚ್ ರಿಸಲ್ಟಲ್ಲಿ ಒಂದು ಕೀವರ್ಡ್ ಟೈಪ್ ಮಾಡ್ತೀರಾ. ಓಕೆ, ಆ ಕೀವರ್ಡ್ ಟೈಪ್ ಮಾಡಿದಾಗ ನಿಮಗೆ ಆ್ಯಡ್ ಕಾಣುತ್ತೆ. ಸೊ ಇದೇನು ಸಿಂಪಲೈಸ್ ಮಾಡೋದಂದರೆ ಆ್ಯಡ್ ನೋಡ್ತಿರೋದು ನಾವು. ಓಕೆ, ನಾನು ಸಿಂಪಲಾಗಿ ಅರ್ಥ ಆಗಲಿ ಅಂತ ನಾನು ಈ ಫೇಸ್ ಹಾಕಿದ್ದೀನಿ ಅಂದರೆ ಆ್ಯಡ್ನ ನೋಡ್ತಿರೋದು. ಸೊ ನೀವು ಟೈಪ್ ಮಾಡಿದಾಗ ಸೊ ಇದೊಂದು ಆ್ಯಡ್ ಕಾಣುತ್ತೆ, ಇದೊಂದು ನೋಡ್ತೀರಾ, 2, 3, 4. ಸೊ ಈ ಥರ ಎಲ್ಲ ಆ್ಯಡ್ಸ್ಗಳು ಕಾಣುತ್ತೆ. ಸೊ ಇಲ್ಲಿ ಏನು ಒಂದು ಸತಿ ನೋಡಿದ್ರೆ ಇಂಪ್ರೆಷನ್ ಈಸ್ 1. ಓಕೆ, ಸೊ ಇದನ್ನ ಆ್ಯಡ್ನ ಒಂದು ಸತಿ ನೋಡಿದ್ರೆ 1 ಆ್ಯಡ್. ಸೊ ಹಂಗಂದು ಮಾತ್ರಕ್ಕೆ ನಿಮಗೆ ಒಂದು ಆ್ಯಡ್ ಒಂದೇ ಸತಿ ಬರೋದು. ಆ್ಯಕ್ಚುಲಿ ನೀವು ಹಂಗೆ ನೋಡೋಕೆ ಹೋದರೆ ಒಂದು ಆ್ಯಡ್ ಒಂದೇ ಸತಿ ಬರೋದು ಅಲ್ವಾ. ಸೊ ಎಷ್ಟು ಇಂಪ್ರೆಷನ್ ಆಗಿದೆ, ಎಷ್ಟು ಕ್ಲಿಕ್ಸ್ ಆಗಿದೆ, ಎಷ್ಟು ಜನ ನಮ್ಮ ಆ್ಯಡ್ ನೋಡಿದ್ದಾರೆ ಅನ್ನೋದು ಇಂಪ್ರೆಷನ್. ಸೊ ಒನ್ ಮೋರ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪ್ರೆಷನ್ ಅಂದ್ರೇನು, ನಮ್ಮ ಆ್ಯಡ್ನ ಎಷ್ಟು ಜನ ನೋಡಿದ್ದಾರೆ. ಓಕೆ, ಕ್ಲಿಕ್ ಮಾಡಿಲ್ಲ, ನೋಡಿದ್ದಾರೆ ಅಷ್ಟೇ.
ಓಕೆ, ಅವರು ಏನು ನಮ್ಮ ಆ್ಯಡ್ಸನ್ನ ಕ್ಲಿಕ್ ಮಾಡಿಲ್ಲ, ಬರೀ ನೋಡಿದ್ದಾರೆ. ಓಕೆ, ಈ ಆ್ಯಡನ್ನು ನೋಡಿದ್ದಾರೆ. ಸೊ ಅದು ಇಂಪಾರ್ಟೆಂಟು. ಆ್ಯಡ್ ನೋಡೋದು ಬೇರೆ, ಅದನ್ನು ಕ್ಲಿಕ್ ಮಾಡೋದು ಬೇರೆ. ಓಕೆನಾ? ಈ ಎರಡು ಡಿಫ್ರೆಂಟ್ ಮೆಟ್ರಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಇಂಪ್ರೆಷನ್. ಈಗ ಮತ್ತೆ ಓದಿದ್ನ, ಆ್ಯನ್ ಇಂಪ್ರೆಷನ್ ಈಸ್ ಕೌಂಟೆಡ್ ಈಚ್ ಟೈಮ್ ಯುವರ್ ಆ್ಯಡ್ ಈಸ್ ಶೋನ್ ಆನ್ ದ ಸರ್ಚ್ ರಿಸಲ್ಟ್ ಪೇಜ್ ಆರ್ ಅದರ್ ಸೈಟ್ ಆನ್ ದ ಗೂಗಲ್ ಸರ್ಚ್ ನೆಟ್ವರ್ಕ್. ಅಂದರೆ ಗೂಗಲ್ಗೆ ಹಲವಾರು ನೆಟ್ವರ್ಕ್ಗಳಿದೆ, ಅದ್ರ ಬಗ್ಗೆ ಡೀಪಾಗಿ ಹೋಗೋದು ಬೇಡ ಆಯಿತಾ ಸದ್ಯಕ್ಕೆ. ಬಟ್ ಇಲ್ಲಿ ನೀವು ಯಾವ ಆ್ಯಡ್ನ ನೋಡ್ತಿರಲ್ಲ ಅದನ್ನು ನಾವು ಇಂಪ್ರೆಷನ್ಸ್ ಅಂತ ಕರಿತೀವಿ. ಯಾವ ಆ್ಯಡ್ನ ನೀವು ಕ್ಲಿಕ್ ಮಾಡ್ತಿರಲ್ಲ ಅದನ್ನು ನಾವು ಕ್ಲಿಕ್ ಅಂತ ಕರಿತೀವಿ ಅಲ್ವಾ? ಸೊ ನಿಮ್ಗೀಗ ಒಂದು ಕಾನ್ಸೆಪ್ಟ್ ಗೊತ್ತೈತಿ, ಕ್ಲಿಕ್ಸ್ ಅಂದರೆ ಏನು, ಇಂಪ್ರೆಷನ್ಸ್ ಅಂದರೆ ಏನು. ಈ ಎರಡು ಟಾಪಿಕ್ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಬಂದು CTR. ಸ್ನೇಹಿತರೆ, ಅಕಸ್ಮಾತ್ ನೀವೇನಾದರೂ ಬುಕ್ ಇದ್ರ ಪಕ್ಕದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಒಂದು ನೋಟ್ಸ್ ಮಾಡ್ಕೊಳ್ಳಿ ನೀವು. ಓಕೆ, ಈ ಕೆಲವೊಂದು ಟಾಪಿಕ್ಸ್ ಆಗಲಿ ಟರ್ಮ್ಸ್ ಆಗಲಿ ನಾನು ಹೇಳ್ಕೊಡೋದು ನಿಮಗೆ ಭಾಳಷ್ಟು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, CTR ಅಂದ್ರೇನು, ಕ್ಲಿಕ್ ಥ್ರೂ ರೇಟ್. ಓಕೆ, CTR ಸಾರಿ ನಾನು ಇಲ್ಲಿ ಮೆನ್ಷನ್ ಮಾಡೋದು ಮರೆತುಬಿಟ್ಟೆ, ಫುಲ್ ಫಾರ್ಮು ಕ್ಲಿಕ್ ಥ್ರೂ ರೇಟ್. ಓಕೆ, CTR ಅಂದ್ರೇನು, ಕ್ಲಿಕ್ ಥ್ರೂ ರೇಟ್. ಇದನ್ನು ಬೇಸಿಕ್ಕು ನೀವು ಇಂಟರ್ವ್ಯೂ ಆಗಲಿ ಇಲ್ಲ ನೀವು ಯಾವುದೋ ಕ್ಲೈಂಟ್ಸಿಗೆ ಪಿಚ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಬಿಸ್ನೆಸ್ ಹೆಂಗೆ ಪರ್ಫಾರ್ಮ್ ಆಗ್ತಿದೆ, ನಿಮ್ಮ ಆ್ಯಡ್ಸ್ ಹೆಂಗೆ ಪರ್ಫಾರ್ಮ್ ಆಗ್ತಿದೆ ಅನ್ನೋದು ಇದು ಡಿಸೈಡ್ ಮಾಡುತ್ತೆ. ನಿಮ್ಮ ಆ್ಯಡ್ಸ್ನ ಹಣೆ ಬರಹ ಅಂತ ಹೇಳ್ಬೋದು. ಓಕೆ, ನಿಮ್ಮ ಆ್ಯಡ್ಸ್ನ ಹಣೆ ಬರಹ ಇದು ಡಿಸೈಡ್ ಮಾಡುತ್ತೆ CTR. ಏನಪ್ಪ CTR ಅಂದರೆ, ನಾನು ನಿಮ್ಗೆ ಹೇಳ್ದೆ ಆಗಲಿ ಲಾಸ್ಟ್ ವೀಡಿಯೋದಲ್ಲಿ, ಏನು, ಒಬ್ಬರು ಕ್ಲಿಕ್ಸ್ ನೋಡ್ತಾರೆ. ಫಸ್ಟು ಕ್ಲಿಕ್ಸ್ ನೋಡ್ತೀವಿ, ನೋಡೋದನ್ನ ಏನಂತೀವಿ, ಇಂಪ್ರೆಷನ್, ರೈಟ್? ಆ್ಯಡ್ಸ್ನ ನೋಡೋದನ್ನ ಏನಂತೀವಿ, ಇಂಪ್ರೆಷನ್. ಆ್ಯಡ್ಸನ್ನ ಕ್ಲಿಕ್ ಮಾಡೋದು ಕ್ಲಿಕ್ ಅಂತೀವಿ, ರೈಟ್? ಸೊ ಈ ಎರಡು ಮೆಟ್ರಿಕ್ ಇಟ್ಕೊಂಡು ನಾವು ಹೆಂಗೆ ಕಂಡುಹಿಡಿಯೋದು ನಮ್ಮ ಆ್ಯಡ್ಸು ಚೆನ್ನಾಗಿ ವರ್ಕ್ ಆಗ್ತಿದೆಯಲ್ವ ಅಂತ ಅಲ್ವಾ? ಅದಕ್ಕೊಂದು ಮೆಟ್ರಿಕ್ ಬೇಕಲ್ವಾ? ಅದಕ್ಕೆ ನಾವು CTR ಅನ್ನೋ ಫಾರ್ಮುಲಾ ನೋಡ್ತೀವಿ. ಅಂದರೆ ಕ್ಲಿಕ್ ಥ್ರೂ ರೇಟ್. ಅಂದರೆ ನಮ್ಮ ಆ್ಯಡ್ಸ್ ನೋಡಿದವರು ಎಷ್ಟು ಜನ ಚೆನ್ನಾಗಿ ಕ್ಲಿಕ್ ಮಾಡಿದ್ದಾರೆ ಅಂತ. ಸೊ ಇದೇನು ಸಿಗ್ನಿಫೈ ಮಾಡುತ್ತಂದರೆ ನಮ್ಮ ಆ್ಯಡ್ಸ್ ಚೆನ್ನಾಗಿದೆಯೋ ಅಲ್ವ ಅಂತ ಸಿಗ್ನಿಫೈ ಮಾಡುತ್ತೆ. ಅಕಸ್ಮಾತ್ ನಮ್ಮ ಆ್ಯಡ್ಸ್ ಚೆನ್ನಾಗಿದೆ ನೋಡೋಕ್ಕೆ, ಡೆಫಿನೆಟ್ಲಿ ಪೀಪಲ್ ನಮ್ಮ ವೆಬ್ಸೈಟಿಗೆ ಬರ್ತಾರೆ, ನಮ್ಮ ಪ್ರಾಡಕ್ಟ್ ನಮ್ಮ ಸರ್ವಿಸ್ನ ಬೈ ಮಾಡ್ತಾರೆ ಅಲ್ವಾ? ನಮ್ಗೆ ಜಾಸ್ತಿ ಸೇಲ್ಸ್ ಆಗುತ್ತೆ, ಪ್ರಾಫಿಟ್ ಬರುತ್ತೆ ಅಲ್ವಾ? ಸೊ ಎಲ್ಲ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾರು ಚೆನ್ನಾಗಿ ಇಂಪ್ರೆಷನ್ಸ್ ಇರುತ್ತೆ ಅವ್ರು ಚೆನ್ನಾಗಿ ಕ್ಲಿಕ್ಸ್ ಬರುತ್ತೆ, ಯಾರು ಚೆನ್ನಾಗಿ ಕ್ಲಿಕ್ಸ್ ಇರುತ್ತೆ ಅವ್ರಿಗೆ ಸೇಲ್ಸ್ ಆಗುತ್ತೆ, ಯಾರು ಸೇಲ್ಸ್ ಆಗುತ್ತೆ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನು ಡಿಟರ್ಮೈನ್ ಮಾಡುತ್ತೆ CTR. ಅಂದರೆ ನನ್ನ ಆ್ಯಡ್ನ ನೋಡಿದವರು ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ. ಯಾಕಂದರೆ ಕ್ಲಿಕ್ ಮಾಡಿದ್ರೆ ಅಲ್ವಾ ನಿಮ್ಮ ವೆಬ್ಸೈಟಿಗೆ ಬರೋದವರು, ಹಾಗೆ ಅಂತೂ ಬರೋಕ್ಕಾಗಲ್ಲ. ಕ್ಲಿಕ್ ಮಾಡಿದ್ಮೇಲೆ ವೆಬ್ಸೈಟ್ ಬರ್ತಾರೆ, ನಿಮ್ಮ ವೆಬ್ಸೈಟಲ್ಲಿ ಏನು ಪ್ರಾಡಕ್ಟ್ ಆರ್ ಸರ್ವಿಸ್ ನೀವು ಆಫರ್ ಮಾಡ್ತಾಯಿದ್ದೀರಾ ಅದನ್ನು ನೋಡ್ತಾರೆ, ರೈಟ್? ಅದಾದಮೇಲೆ ಅವ್ರು ಪರ್ಚೇಸ್ ಮಾಡ್ತಾರೆ, ನಿಮ್ಗೆ ಸೇಲ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಹೌ ಆಫನ್ ಪೀಪಲ್ ಸಿ ಯುವರ್ ಆ್ಯಡ್ ಆ್ಯಂಡ್ ಕ್ಲಿಕ್ ಆನ್ ದ ಆ್ಯಡ್. ಎಷ್ಟು ಜನ ನಿಮ್ಮ ಆ್ಯಡ್ ನೋಡಿಬಿಟ್ಟು ಕ್ಲಿಕ್ ಮಾಡ್ತಾರೆ. ಈಗ ಅಕಸ್ಮಾತು ಎಲ್ಲರೂ ನಿಮ್ಮ ಆ್ಯಡ್ ನೋಡಿದ್ರು ಕ್ಲಿಕ್ ಮಾಡ್ತಾರಂತೇನಿಲ್ಲ, ಆಯಿತಾ? ಈಗ ಅಕಸ್ಮಾತ್ 10 ಜನ ಆ್ಯಡ್ ನೋಡಿದ್ರೆ 10 ಜನನೂ ಕ್ಲಿಕ್ ಮಾಡೋದಿಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ? ಇಲ್ಲಿ ನಿಮ್ಮ ಸರ್ಚ್ ರಿಸಲ್ಟ್ ಪೇಜಲ್ಲಿ ನಿಮ್ಮ ಥರನೇ ಬೇರೆ ಕಾಂಪಿಟೇಟರ್ಸ್ ಇರ್ತಾರೆ ಅದೇ ಕೀವರ್ಡಿಗೆ. ಫಾರ್ ಎಕ್ಸಾಂಪಲ್, ನೀವು ಒಂದು 2 BHK ಫ್ಲ್ಯಾಟ್ ಹುಡುಕ್ತಾ ಇದ್ದೀರ ಅಂದ್ಕೊಳ್ಳೋಣ ಬೆಂಗಳೂರಲ್ಲಿ. ಓಕೆ, ನೀವು ಒಬ್ಬರೇ ನಿಮ್ಮ ಒಬ್ಬರೇ ಕಾಂಪಿಟೇಟರ್ ಇರ್ತಾರ ಹುಡುಕೋರು, 10 ಕಂಪ್ನಿಗಳು ಇರ್ತಾರೆ ಅಲ್ಲಿ ಅಲ್ವಾ? ಅವರೆಲ್ಲರೂ ಇರ್ತಾರೆ. ಸೊ ಅವ್ರ ಜೊತೆನೇ ನಾವು ಕಾಂಪೀಟ್ ಮಾಡಬೇಕು. ಅದಕ್ಕೆ ನಮ್ಮದು CTR ಚೆನ್ನಾಗಿರಬೇಕು. ಸೊ ಹೈಯರ್ ದ CTR is a good indication that users find your ads and listing helpful and relevant. ಹೈ CTR ಅಂದರೆ ಏನು ಸ್ನೇಹಿತರೆ? ಇಲ್ಲಿ ಹೈ CTR ಏನಂದರೆ ನಮ್ಮ ಆ್ಯಡ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ರಿಲೆವೆಂಟ್ ಇದೆ, ಅಂದರೆ ಯೂಸರ್ಸ್ಗೆ ಬೇಕಾಗಿರುವಂಥ ಕಂಟೆಂಟು ಆ್ಯಡ್ಸಲ್ಲಿ ನಮ್ಮ ಆ್ಯಡಲ್ಲಿ ಇದೆ ಅನ್ನೋದು CTR ಸಿಗ್ನಿಫೈ ಮಾಡುತ್ತೆ. ಇದು ನಾನು ಹೋಗ್ತಾ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ CTR ಫಾರ್ಮುಲಾ ಸ್ನೇಹಿತರೆ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, CTR ಅಂದರೆ ಏನು? ಕ್ಲಿಕ್ಸ್ ಬೈ ಇಂಪ್ರೆಷನ್. ಸೊ ನಂಬರ್ ಆಫ್ ಪೀಪಲ್ ಹೂ ಕ್ಲಿಕ್ ಆನ್ ದ ಆ್ಯಡ್, ಇಂಪ್ರೆಷನ್ ಅಂದರೆ ನಂಬರ್ ಆಫ್ ಪೀಪಲ್ ಹೂ ಸಾ ಅವರ್ ಆ್ಯಡ್ ಇಂಟು 100. ಯಾಕಂದರೆ CTR ನಾವು ಪರ್ಸೆಂಟೇಜಲ್ಲಿ ಡಿಫೈನ್ ಮಾಡ್ತೀವಿ. ಸೊ ನೀವು ಏನೇ ಮ್ಯಾಥಮೆಟಿಕ್ಸಲ್ಲಿ ನೀವು ಓದಿರ್ಬೋದು, ಪರ್ಸೆಂಟೇಜ್ ಡಿಫೈನ್ ಮಾಡಬೇಕಂದ್ರೆ ಇಂಟು 100 ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಬೇಸಿಕ್ ಟರ್ಮ್ಸ್ ನಾನು ಹೇಳ್ದಂಗೆ CTR. ಓಕೆ, ಸೊ ಇಲ್ಲಿ ಏನಂದರೆ ನೀವು ಆ್ಯಡ್ ನೋಡ್ತೀರಾ. ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಒಂದು ಆ್ಯಡ್ ನೋಡ್ತಾನೆ, ಅದನ್ನು ಅವನು ಕ್ಲಿಕ್ ಮಾಡ್ತಾನೆ ಇಲ್ಲಿ ಅಲ್ವಾ? ಸೊ ಫಾರ್ಮುಲಾ ಪ್ರಕಾರ ಏನು ಹೇಳಿದೆ ನಾನು? CTR ಫಾರ್ಮುಲಾ ಏನು ಹೇಳಿ? ಕ್ಲಿಕ್ಸ್ ಬೈ ಇಂಪ್ರೆಷನ್ ಇಂಟು 100 ಅಲ್ವಾ? ಸೊ ಕ್ಲಿಕ್ಸ್ ಏನು? 1, ಯಾಕಂದರೆ ಒಬ್ಬ ಕ್ಲಿಕ್ಸ್ ಮಾಡಿದ್ದಾನೆ. ಎಷ್ಟು ಜನ ನೋಡಿದ್ದಾರೆ? ಒಬ್ಬ ನೋಡಿದ್ದಾನೆ. ಸೊ 1/1 ಇಂಟು 100, 100%. ಬಟ್ ಇನ್ನೊಂದು ಏನು ಗೊತ್ತಾ? ಹಾಸ್ಯ ಪ್ರಸಂಗ ಅಂದರೆ ಏನಂದ್ರಲ್ಲಿ 100% CTR ಲೈಫಲ್ಲಿ ಯಾವತ್ತೂ ಅಚೀವ್ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಇದು ಸಾಧ್ಯನೇ ಇಲ್ಲ ಇದು 100% CTR ಮಾಡೋದಕ್ಕೆ. ಏನಕ್ಕಂತ ನಾನು ಮುಂದಿನ ವೀಡಿಯೋಲಿ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಆಯಿತಾ?
ಈಗ ಎಷ್ಟು ಜನ ಇದ್ದಾರೆ? 1 2 3 4 5 ಜನ ಇದ್ದಾರೆ ಅಲ್ವಾ? 5 ಜನ ಆ್ಯಡ್ಸ್ ನೋಡಿದ್ದಾರೆ ಇಲ್ಲಿ. ಓಕೆ, ಈ ಆ್ಯಡ್ಸ್ ನೋಡಿದ್ದಾರೆ 5 ಜನ. ಅಂದರೆ ಇಂಪ್ರೆಷನ್ ಎಷ್ಟು ಜನ ಆಯಿತು ಸ್ನೇಹಿತರೆ? 5 ಜನ. ಓಕೆ, ಬಟ್ 3 ಜನ ಮಾತ್ರ ಕ್ಲಿಕ್ ಮಾಡಿದ್ರು. ಏನಕ್ಕೆ ಕ್ಲಿಕ್ ಮಾಡಿದ್ರು? ಬಿಕಾಸ್ ದೇ ಫೌಂಡ್ ಇಟ್ ಈಸ್ ರಿಲೆವೆಂಟ್. ಅವ್ರು ಏನು ಹುಡುಕ್ತಿದ್ದಾರೆ ಆ ಆ್ಯಡ್ಸಲ್ಲಿ ಕಾಣ್ತಿದೆ. ಓಕೆ, ಬರೀ 3 ಜನ ಮಾತ್ರ ಕ್ಲಿಕ್ ಮಾಡಿದ್ರು. ಸೊ ಸ್ನೇಹಿತರೆ, ಈಗ ಕ್ಯಾಲ್ಕುಲೇಟ್ ಮಾಡಿ. ಇಂಪ್ರೆಷನ್ಸ್ ಎಷ್ಟು? 5. ಕ್ಲಿಕ್ಸ್ ಎಷ್ಟು? 3. CTR ಏನಾಗಬೇಕು? ವೀಡಿಯೋನ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಇಲ್ಲಿ ಫಾರ್ಮುಲಾ ಹಾಕಿನಿ. CTR ಏನು? ಕ್ಲಿಕ್ಸ್ ಬೈ ಇಂಪ್ರೆಷನ್ ಇಂಟು 100. ಓಕೆ, ಸೊ ನಾನು ಹೇಳ್ದಂಗೆ ಕ್ಲಿಕ್ಸ್ ಎಷ್ಟಿದೆ? 3, ಇಂಪ್ರೆಷನ್ಸ್ 5, ರೈಟ್, ಇಂಟು 100. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ CTR ಏನು ಅಂತ. ಓಕೆ, ಈಗ ಉತ್ತರ ನೋಡೋಣ. ಕ್ಲಿಕ್ಸ್ ಎಷ್ಟು? 3, ಇಂಪ್ರೆಷನ್ 5. ಸೊ ಮಲ್ಟಿಪ್ಲೈ ಬೈ 100, 60% ಆಗುತ್ತೆ ಸ್ನೇಹಿತರೆ ಅಲ್ವಾ? ಸೊ ನಮ್ಮ CTR ಬಂದು 60%. ಅಂದರೆ ಇಟ್ಸ್ ಎ ವೆರಿ ಗುಡ್ CTR. 5 ಜನದಲ್ಲಿ 3 ಜನ ನೋಡಿದ್ರೆ ತುಂಬ ಒಳ್ಳೆಯದೇ ಅಲ್ವಾ? ಅಕಸ್ಮಾತ್ 5 ಜನದಲ್ಲಿ ಒಬ್ಬರು ಯಾರು ನೋಡಿದರೆ ತುಂಬ ಪ್ರಾಬ್ಲಮ್ ಆಗಿದೆ. ಅಂದರೆ ನಮ್ಮ ಆ್ಯಡ್ಸ್ ತುಂಬ ಕೆಟ್ಟೋಗಿದೆ. ಅಂದರೆ ವೇಸ್ಟ್ ಆ್ಯಡು, ಮನಿ ವೇಸ್ಟ್ ಆಗ್ತಿದೆ. ಇಂಪ್ರೂವ್ ಮಾಡಬೇಕು ಅಲ್ವಾ? ದಿಸ್ 60% ಈಸ್ ಎ ವೆರಿ ಗುಡ್ CTR. ಓಕೆ, ಅಕಸ್ಮಾತ್ ಯಾರು ಬಂದು ನಿಮಗೆ ನಂದು 100% CTR ಇದೆ ಅಂದರೆ ದಯವಿಟ್ಟು ಹೇಳಿ, ಇಟ್ ಈಸ್ ವೆರಿ ಇಂಪಾಸಿಬಲ್ ಟು ಅಚೀವ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ ಏನಂದರೆ CPC. ಈ ಒಂದು CPC ಅನ್ನೋ ಒಂದು ಬಿಸ್ನೆಸ್ ಮಾಡಲ್ ಮೇಲೆ, ಅಂದರೆ ಅಡಿಪಾಯ, ಏನು ಮನೆಗೆ ಒಂದು ಪಾಯ ಅಂತ ಹಾಕ್ತಿರಲ್ಲ, ಈ ಪಾಯದ ಮೇಲೇ ಎಲ್ಲ ಬಿಲ್ಡಿಂಗ್ ಮೇಲೆ ಕಟ್ಟೋದು ಅಲ್ವಾ? ಸೊ ಗೂಗಲ್ ಆ್ಯಡ್ಸ್ ಕೂಡ ಈ ಪಾಯದ ಮೇಲೆ ಕಟ್ಟಿರೋದು. CPC ಅಂದರೆ ಕಾಸ್ಟ್ ಪರ್ ಕ್ಲಿಕ್. ಸೊ ಏನಂದರೆ ಒಂದು ಕ್ಲಿಕ್ಕಿಗೆ ಗೂಗಲಿಗೆ ನೀವು ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ ಅಲ್ವಾ? ಈಗ ಯಾಕಂದರೆ ಕ್ಲಿಕ್ ಮಾಡಿದ್ರೆ ಅಲ್ವಾ ನಿಮ್ಮ ವೆಬ್ಸೈಟ್ಗೆ ಬರೋಕ್ಕಾಗೋದು ಯೂಸರ್ಸು. ಸೊ ಗೂಗಲ್ ಹತ್ರ ಯೂಸರ್ಸ್ ಇದ್ದಾರೆ. ಓಕೆ, ಅಡ್ವರ್ಟೈಸರ್ಸ್ ಇದ್ದಾರೆ. ಸೊ ಅಡ್ವರ್ಟೈಸರ್ಸ್ಗೆ ಏನು ಬೇಕು? ಯೂಸರ್ಸ್ ಬೇಕು ಅಲ್ವಾ? ಸೊ ಸುಮ್ಮನೆ ಅಡ್ವರ್ಟೈಸರ್ಸ್ ಏನಕ್ಕೆ ದುಡ್ಡು ಕೊಡಬೇಕು? ಗೂಗಲ್ ಅವ್ರಿಗೆ ಅಲ್ವಾ? ಸೊ ಗೂಗಲಲ್ಲಿ ಒಂದು ಮಾಡೆಲ್ ಇದೆ, ಏನು? CPC, ಕಾಸ್ಟ್ ಪರ್ ಕ್ಲಿಕ್. ಅಂದರೆ ಹೌ ಮಚ್ ಆರ್ ಯು ವಿಲ್ಲಿಂಗ್ ಟು ಪೇ ಫಾರ್ ಗೂಗಲ್ ಫಾರ್ ಈಚ್ ಕ್ಲಿಕ್, ರೈಟ್? ಸೊ ಈ CPC ಅನ್ನೋದು ಇಟ್ಸ್ ಏನೋ ಕಾಸ್ಟ್ ಮೆಟ್ರಿಕ್. ಅಂದರೆ ಇಟ್ ನಿಮಗೆ ಅದನ್ನು ಇಂಡಿಯಾದವರಾಗಿದ್ದರೆ ನೀವು ಅದನ್ನು ರುಪೀಸಲ್ಲಿ ಹೇಳ್ಬೋದು. USA ಅಂದರೆ ಅಮೇರಿಕಾದರೆ ನೀವು ಡಾಲರಲ್ಲಿ ಹೇಳ್ಬೋದು. ಇಲ್ಲಾಂದರೆ ಯುರೋಪಿಯನ್ ರೀಜನ್ ಆದರೆ ಯೂರೋಸಲ್ಲಿ ಡಿಫೈನ್ ಮಾಡ್ಬೋದು. ಫಾರ್ ಸಿಂಪ್ಲಿಸಿಟಿ ನಾನು ರುಪಿ ತೊಗೊಂಡಿದ್ದೀನಿ. ಬಿಕಾಸ್ ನಾವು ಇಂಡಿಯನ್ಸ್, ನಮಗೆ ಇಂಡಿಯನ್ ರುಪಿ ಹೇಳಿದ್ರೆ ನಮ್ಗೆ ಬೇಗ ಅರ್ಥ ಆಗುತ್ತೆ. ಸೊ CPC ಫಾರ್ಮುಲಾ ಏನಂದರೆ ಟೋಟಲ್ ಕಾಸ್ಟ್ ಬೈ ಟೋಟಲ್ ಕ್ಲಿಕ್ಸ್. ಓಕೆ, ಇದು ಫಾರ್ಮುಲಾ. ಇದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಏನಪ್ಪ CPC ತಿಳ್ಕೊಳ್ಳೋದು ಏನಕ್ಕೆ ಅವಶ್ಯಕತೆ ಇದೆ ಅಂದರೆ, ಸ್ನೇಹಿತರೆ ನೋಡಿ, ಗೂಗಲ್ ಆ್ಯಡ್ಸ್ ನಿಮಗೆ ಒಂದೇ ಒಂದು ಮೆಟ್ರಿಕಲ್ಲಿ ನಿಂತಿರೋದಂದರೆ ಕೀವರ್ಡ್ಸ್. ಒಂದು ಕೀವರ್ಡಿಗೆ ನೀವು ಎಷ್ಟು ಪೇ ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋದು ಏನದು ಹೇಳುತ್ತದು. ಸೊ ಈ ಅಕಸ್ಮಾತ್ ಈಗ ನಿಮ್ಗೆ ಅನಿಸುತ್ತೆ ಒಂದು ಕೀವರ್ಡಿಗೆ ₹2 ಇರ್ಬೋದು, ₹3 ಕಟ್ಬೋದು. ಬಟ್ ಅಲ್ಲಿ ಇನ್ನೂ ನಿಮ್ಮ ಕಾಂಪಿಟೇಟರು ಅದೇ ಸೇಮ್ ಕೀವರ್ಡ್ಗೆ ₹10 ಪೇ ಮಾಡೋಕ್ಕಿರ್ತ ರೆಡಿ ಇರ್ತಾನೆ. ಸೊ ನಿಮ್ಗೆ ಯಾರ ಜೊತೆ ಗೂಗಲ್ ಯಾರನ್ನ ಮೇಲ್ ತರ್ಬೋದು? ₹10 ಕೊಡೋನೇ ಅಲ್ವಾ? ಸೊ ಒಂದು ಕೀವರ್ಡ್ಗೆ ಎಷ್ಟು ನೀವು ಪೇ ಮಾಡೋಕ್ಕೆ ರೆಡಿ ಇದ್ದೀರಾ? ಸೊ ಏನಕ್ಕೆ ನಾವು ಇದನ್ನು ತಿಳ್ಕೊಬೇಕು ಅಂದರೆ, ನಿಮ್ಗೊಂದು ಅನಿಸುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಶೂ ಅಂಗಡಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ನೀವು ಶೂ ಅಂಗಡಿ ಮಾರ್ತಿರೋರಿಗೆ ನಿಮ್ಗೆ ಗೊತ್ತಿರುತ್ತೆ ಗ್ರಾಹಕರ ಹೆಂಗೆ ಥಿಂಕ್ ಮಾಡ್ತಾರೆ ಅಂತ. ಸೊ ಅಲ್ಲಿ ನಿಮಗೆ ಅನಿಸುತ್ತೆ, ಓಕೆ, ನನ್ನ ಹತ್ರ ಶೂ ಅಂಗಡಿ ಇದೆ, ಗ್ರಾಹಕರು ಬರೋರು ಅವ್ರ ಮೈಂಡಲ್ಲಿ ಒಂದು ಕೀವರ್ಡ್ ಹುಡುಕ್ಬೋದು ಗೂಗಲಲ್ಲಿ. ಏನಂದರೆ ರೆಡ್ ಶೂಸ್ ಫಾರ್ ಸೇಲ್. ಓಕೆನಾ? ರೆಡ್ ಶೂಸ್ ಫಾರ್ ಸೇಲ್ ಅಂತ ಒಂದು ಕೀವರ್ಡು. ಈಗ ನಿಮ್ಗೆ ಗೊತ್ತು, ಈ ಕೀವರ್ಡ್ ಟೈಪ್ ಮಾಡಿದ್ರೆ ಪಕ್ಕ ನನ್ನ ಗ್ರಾಹಕರು ಇದನ್ನು ತಗೋತಾರೆ ಅಂತ. ಬಟ್ ನೀವು ಒಬ್ಬರಿಗೆ ಇದೇ ಥರ ಯೋಚನೆ ಮಾಡ್ತೀರಾ? ನಿಮ್ಮ ಥರ 10 ಜನ ಬುದ್ಧಿವಂತಿರ್ತಾರೆ ಅಲ್ವಾ? ಸೊ ನೀವೇನು ಮಾಡ್ತೀರಾ? ಆ ಕೀವರ್ಡ್ಗೆ ರೆಡ್ ಶೂಸ್ ಫಾರ್ ಸೇಲ್ ಅನ್ನೋ ಒಂದು ಕೀವರ್ಡ್ಗೆ ₹2 ಪೇ ಮಾಡೋಕ್ಕೆ ರೆಡಿ ಇರ್ತೀರಾ. ಓಕೆ, ಬಟ್ ನಿಮ್ಮ ಕಾಂಪಿಟೇಟರು ₹10 ಪೇ ಮಾಡೋಕ್ಕೆ ರೆಡಿ ಇರ್ತಾರೆ, ರೈಟ್? ಸೊ ನಿಮ್ಗೆ ಇಲ್ಲೇ ಅರ್ಥ ಆಯಿತು, ಈ ಒಂದು ಕೀವರ್ಡ್ ಮೇಲೆ ಬಿಡ್ ಮಾಡೋಕ್ಕೆ ಎಷ್ಟು ನಿಮಗೆ ಅರ್ಹತೆ ಇದೆ ಅನ್ನೋದು ಹೇಳ್ಕೊಡ್ತಾರೆ ಇದರಲ್ಲಿ. CPC ಅಂದರೆ ಇದು ಆ್ಯಾವ್ರೇಜು, ಎಕ್ಸಾಕ್ಟ್ ಅಲ್ಲ, ಆ್ಯಾವ್ರೇಜು. ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ. ಟೋಟಲ್ ಕಾಸ್ಟ್ ಎಷ್ಟಾಗಿದೆ? ₹1000 ಆಗಿದೆ. ಟೋಟಲ್ ಕ್ಲಿಕ್ಸು 500 ಆಗಿದೆ. ಸೊ ನಾನೇನು ಹೇಳಿದೆ? CPC ಅಂದರೆ ಕಾಸ್ಟ್ ಬೈ ಕ್ಲಿಕ್ಸ್, ಕಾಸ್ಟ್ ಪರ್ ಕ್ಲಿಕ್. ಪರ್ ಅಂದ್ರೇನು? ಡಿವೈಡ್. ಸೊ ಅದು ಹೆಸರಲ್ಲಿದೆ, ಕಾಸ್ಟ್ ಪರ್ ಕ್ಲಿಕ್. ಓಕೆ, ಸೊ ಅಕಸ್ಮಾತು ಟೋಟಲ್ ಕಾಸ್ಟ್ ಎಷ್ಟು? ₹1000, ಟೋಟಲ್ ಕ್ಲಿಕ್ಸು 500. ಸೊ ಎಷ್ಟಾಯಿತು? CPC ₹2.
ಅಂದರೆ ಆ್ಯಾವ್ರೇಜ್ ಆಗಿ ನೀವೊಂದು ಏನು ಕ್ಯಾಂಪೇನ್ ರನ್ ಮಾಡ್ತಾಯಿರಲ್ಲ, ಒಂದು ಕೀವರ್ಡ್ಗೆ ನೀವು ಅದು ಏನು ಸ್ಪೆಸಿಫಿಕ್ ಕೀವರ್ಡ್ ಇರ್ತಲ್ಲ, ನೀವು ₹2 ಕ್ಲಿಕ್ ಕೊಡ್ತಾ ಇದ್ದೀರಾ ಗೂಗಲ್ಗೆ ಅಂತ ಸಿಗ್ನಿಫೈ ಮಾಡುತ್ತೆ ಇದು. ಓಕೆ, ಸೊ ಅದೇ ಇಲ್ಲಿ ನಾನು ಹೇಳ್ದಂಗೆ ಈ ಒಂದು ಕ್ಲಿಕ್ ನೀವು ಮಾಡಿದ್ರೆ, ಅಕಸ್ಮಾತ್ ನಮ್ಮ ಯೂಸರ್ಸ್ ಕ್ಲಿಕ್ ಮಾಡಿದ್ರೆ ವಿ ಆರ್ ಪೇಯಿಂಗ್ ಗೂಗಲ್ ₹2 ಈ ಒಂದು ಕ್ಲಿಕ್ಕಿಗೆ. ಅಲ್ಲಿ ಏನೋ ಒಂದು ಕೀವರ್ಡ್ ಇರ್ಬೋದು, ಆ ಕೀವರ್ಡಿಗೆ ವಿ ಆರ್ ಪೇಯಿಂಗ್ ಅರೌಂಡ್ ₹2 ಫಾರ್ ದ್ಯಾಟ್ ಆ್ಯಾವ್ರೇಜು. ಓಕೆ, ಸೊ ಇದೆಲ್ಲ ನಮ್ಮದು ಬೇಸಿಕ್ ಟರ್ಮ್ಸ್ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿ ಸಿಕ್ಕಿರ್ಬೋದು, ಅರ್ಥ ಆಗಿರ್ಬೋದು. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಡೌಟ್ಸ್ ಇದೆ ಅಂತ. ಇಲ್ಲ ನನಗೆ ಯೂಟ್ಯೂಬ್ ಚಾನಲ್ ಇದೆ, ನನ್ನ ಪರ್ಸನಲ್ ಪ್ರೊಫೈಲ್ ಇದೆ, ಆ್ಯಂಡ್ ನೀವು ನನಗೆ ವಾಟ್ಸಪ್ಪಲ್ಲೂ ರೀಚ್ ಔಟ್ ಆಗ್ಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿ ನಂದೆಲ್ಲ ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ ಹಾಕಿರ್ತೀನಿ. ದಯವಿಟ್ಟು ರೀಚ್ ಔಟ್ ಆಗಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಖಂಡಿತ ಅದು ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ಇದರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಡೌಟ್ಸ್ ಇದ್ದರೆ ಏನಾದರೂ ಖಂಡಿತ ನಾನು ಬರುವಂಥ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.